ಅಂಕಲ್ ನೀವು ದೊಡ್ಡ ಶೆಫ್ ಅಲ್ವಾ ಮೊಟ್ಟೆ ಎಲ್ಲಾಡಿ ಆಮ್ಲೆಟ್ ಮಾಡಿ ಕೊಡಿ. ಹೌದಾ? ಮೊಟ್ಟೆ ಅಂದ್ರೆ ಆಮ್ಲೆಟ್ ಬೇಕಾ? ಎಸ್ ಸರಿ ಮಾಡ್ಕೊಡ್ತೀನಿ. ಆಯ್ತು. ಸ್ನೇಹಿತರೆ ನಮಸ್ಕಾರ. ಇವತ್ತು ಮೊಟ್ಟೆ ಇಲ್ದಿರ ಆಮ್ಲೆಟ್ ಮಾಡೋಣ. ಏನೇಳಿ ಮೊಟ್ಟೆ ಇಲ್ದಿರ ಆಮ್ಲೆಟ್ ಮಾಡೋಣ. ನಾವು ಸ್ಟವ್ ಇಲ್ದ್ರೇ ಅಡುಗೆ ಮಾಡ್ತೀವಿ, ಮೊಟ್ಟೆ ಇಲ್ದಿರ ಆಮ್ಲೆಟ್ ಮಾಡಲ್ವಾ? ಸಿಂಪಲಾಗಿ ಮಾಡ್ಕೊಬೋದು. ಟೇಸ್ಟ್ ಅಂತೂ ಸೂಪರ್. ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಇರಲಿ, ಅಕ್ಕಿ ಹಿಟ್ಟು ಸ್ವಲ್ಪ ಕಮ್ಮಿ ಇರಲಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಆದ ಮೇಲೆ ಚಿಟಿಕೆ ಅಷ್ಟು ಸೋಡಾ ಹಾಕಿದ್ಮೇಲೆ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡ್ರು ಈರುಳ್ಳಿ, ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅಷ್ಟು ಮಿಕ್ಸ್ ಮಾಡಿ ಬಿಸಿ ಕಾಯುವ ತವಾ ಮೇಲೆ ಆಮ್ಲೆಟ್ ಬಿಡ್ತಾ ಇರಿ. ರೆಡಿ ಆಯಿತು ಬಿಸಿ ಮೊಟ್ಟೆ ಇಲ್ದಿರ ಆಮ್ಲೆಟ್. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ಗಂತೂ ಸಖತ್ತಾಗಿರುತ್ತೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಸೂಪರಾಗಿರುತ್ತೆ. ಪ್ರತಿಯೊಬ್ಬರಿಗೆ ಹೇಳೋದು ಒಂದೇ ಮಾತು, ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆಯನ್ನು ಸೂಪರಾಗಿರುತ್ತೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮನೇಲಿ ಟ್ರೈ ಮಾಡಿ. ಆಮ್ಲೆಟ್ ರೆಡಿಯಾಗಿದೆ, ತಿಂದು ಹೇಗಿದೆ ಅಂತ ಹೇಳು. ವಿನ್ ಆದ್ರಲ್ಲ, ಮತ್ತೆ ಚಂದ ಇದೆಯಾ? ಶೆಫ್ ನೋಡಿ, ಮೊಟ್ಟೆ ಇಲ್ದಿರ ಆಮ್ಲೆಟ್ ಮಾಡಿದ್ದೀನಿ, ಚೆನ್ನಾಗಿದೆಯಲ್ಲ? ತಿನ್ನಿ ಮಜಾ ಮಾಡಿ.